ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಪಲ್ಸರ್ ಏನಾದರೂ ಬೇಕು ಅಂದ್ರೆ 35,000 ಬರೀ 35,000 ರೂಪಾಯಿ ತಗೊಂಬನ್ನಿ. 35,000 ತಗೊಂಬನ್ನಿ. ಯಾವ ಕಲರ್ ಬೇಕು ಆ ಕಲರ್ ಅವೈಲಬಲ್ ಇದೆ. R15 ಬೇಕಾ ನಿಮಗೆ? ಜಸ್ಟ್ ಬರೀ 60,000 ರೂಪಾಯಿ ತಗೊಂಡು ಇವಾಗ ಹೇಳ್ತಾ ಇದೀನಿ, ಸಾಗರ್ ಆಟೋ ಮೊಬೈಲ್ಸ್ ಬರಬೇಕು, ಗಾಡಿ ತಗೊಂಡೋಗ್ಬೇಕು. ನೀವು ಬರೀ 35,000 ರೂಪಾಯಿ ತಗೊಂಬನ್ನಿ, ತಗೊಂಡೋಗ್ಲಿ ಸರ್. 70,000 ರೂಪಾಯಿ ಕೊಡ್ತೀರಾ, ಜಾವಾ ತಗೊಂಡೋಗ್ತೀರಾ ನೀವು. ಡುವೆಲ್ ಸಿಲಿಂಡರ್ ಹತ್ತತ್ರ ಒಂದು 80 ಸ್ಕೂಟಿ ಇರ್ಬೋದು, ಯಾಕಂದ್ರೆ ಮಲ್ಟಿ ಶೋರೂಮ್ ಇರೋದ್ರಿಂದ ಆಪೋಸಿಟ್ ಅಲ್ಲೂ ಕೂಡ ಇದೆ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ನೋಡೋದಾದ್ರೆ ನೀವು ಅಂಡ್ 35,000 30,000ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಸಿಗುವಂಥದ್ದು, ಮಾಡಲು ಕಮ್ಮಿ ಇರುವಂಥದ್ದು. ಇನ್ ಕೇಸ್ ಮಾಡಲು ಗಾಡಿಗಳ ತಗೋತೀರಾ 21, 22 ಇಲ್ಲ 19 ಈ ಥರ ಮಾಡಲು ಗಾಡಿಗಳ ತಗೋತೀರಾ ಅಂತಂದ್ರೆ ಅರೌಂಡ್ 45, 50, 60,000 ಈ ಥರ ಇರುತ್ತೆ. ಬಟ್ ಫುಲ್ ಕ್ಯಾಶ್ ಕೊಡೋಕ್ಕಾಗಲ್ಲ ಅಂತ ಅಂದ್ರೆ ಜಸ್ಟ್ ನೀವು 20,000 ಒಳಗೆ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೂ ಲೋನ್ ಹಾಕ್ಸ್ಕೋಬಹುದು. HF ಡಿಲಕ್ಸ್ ಸ್ಪ್ಲೆಂಡರ್ ಸಾರ್, ಅದು ಬಿಡಿ ವೈಟ್ ಬುಲೆಟ್ ಸಾರ್, MT-50 ನಿಮಗೆ ಥಂಡರ್ಬರ್ಡ್ ಆಗಿರ್ಬೋದು, GT ಆಗಿರ್ಬೋದು, ಪ್ಲಸ್ ಇನ್ನೊಂದು ನಿಮಗೆ 220 MT-15 ರಾಯಲ್ ಎನ್ಫೀಲ್ಡ್ ಜಸ್ಟ್ ನಿಮಗೆ ಸಿಗುವಂತದ್ದು ಪ್ರೈಸ್ ಬರೀ 80,000. ಡೌನ್ ಪೇಮೆಂಟ್ ಬೇಕಂದ್ರೆ ಡೌನ್ ಪೇಮೆಂಟ್ ಮಾಡಿಸ್ಕೋಣ, ಕ್ಯಾಶ್ ಅಲ್ಲಿ ಬೇಕಂದ್ರೆ ಕ್ಯಾಶ್ ಅಲ್ಲಿ ಕೊಡೋಣ. ನಿಮ್ಗೆ ಯಾವ್ದು ಬೇಕು ಎರಡೂ ಅವೈಲಬಲ್ ಇದೆ. 70,000 ರೂಪಾಯಿ ಕೊಡ್ತೀರಾ, ಜಾವಾ ತಗೊಂಡ್ ಹೋಗ್ತೀರಾ ನೀವು. ಡುವೆಲ್ ಸಿಲಿಂಡರ್ ಸರ್ ಜಾವಾ ಇದು ಹೇಳಿ ಸರ್. ಹಾಗೆ ಸರ್ MT-15 ಇಯರ್ ಎಂಡ್ ಆಫರ್ ಜಸ್ಟ್ ನಿಮಗೆ 1 ಮಂತ್ ಓಲ್ಡ್ ವೆಹಿಕಲ್, ಒಂದೇ ತಿಂಗಳ ಹಳೆ ಗಾಡಿ. ಸ್ಟಾರ್ಟಿಂಗ್ ಪ್ರೈಸ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇರೋದು? ಬರೀ 45,000 ರೂಪಾಯಿ ಸರ್. ರಿತು ಸರ್ ಒಳ್ಳೆ ಕಲೆಕ್ಷನ್ ಗಳು ಬಂದಿದೆ, ಒಳ್ಳೆ ನಿಮ್ಗೆ ಯಾವ್ದು ಬೇಕು ನಿಮಗೆ ಸರ್. ಡ್ಯೂಕ್ 390cc 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬದರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ ಎಲ್ಲ ಬೈದೀವಿ ಅಂತ. ಇಯರ್ ಎಂಡ್ ಸ್ಟಾರ್ಟ್ ಆಗಿದೆ ಅಂದರೆ ಎಲ್ಲ ಗಾಡಿಗಳ ಮೇಲೆ ನಿಮಗೆ GST ಕಡಿಮೆ ಆಗಿರೋದ್ರಿಂದ ಪ್ರೈಸ್ ಡ್ರಾಪ್ ಅಂತ ಹೇಳ್ಬೋದು. ಇಯರ್ ಎಂಡ್ ಆಫರಲ್ಲಿ ನಿಮಗೆ ಒಳ್ಳೊಳ್ಳೆ ಪ್ರೈಸಲ್ಲಿ ಗಾಡಿ ಸಿಗ್ತಿದೆ. ಬಿಕಾಸ್ ಇಷ್ಟೇ ಇಯರ್ ಎಂಡ್ ಆಫರಲ್ಲಿ ಕ್ಲಿಯರೆನ್ಸ್ ಸೇಲರ್ ಅಂತ ಅನ್ಕೊಳ್ಳಿ, ಇಲ್ಲ GST ಕಮ್ಮಿ ಆಗಿದೆ ಅಂತ ಅನ್ಕೊಳ್ಳಿ. ಸ್ಟಾರ್ಟಿಂಗ್ ಪ್ರೈಸ್ NS ನೋಡೋದಾದ್ರೆ ನಿಮಗೆ ಒಂದು 35-40,000 ಸರ್. NS 45,000 ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ, ಈ ಮೊಪೈಡ್ಸ್ ಅಂತ ನೋಡೋದಾದ್ರೆ ಸರ್ ಮೊಪೈಟ್ ನಿಮಗೆ ಒಂದು 35-40,000 ಸಿಗುತ್ತೆ ಸರ್. R15 ಬೇಕು ಅಂದ್ರೆ ನಿಮ್ಗೆ 60,000 ಸಿಗುತ್ತೆ ಸರ್. ಇವಾಗ ನಿಮಗೆ ಒಳ್ಳೆ ಮೈಲೇಜ್ ಬರೋ ಗಾಡಿ ಬೇಕು, ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂದ್ರೆ ಇಯರ್ ಎಂಡ್ ಆಫರ್ ಅಲ್ಲಿ ನಿಮಗೆ HF ಡಿಲಕ್ಸ್ ಇದೆ ಸರ್. 35-40,000 ಸಿಗುತ್ತೆ ಸರ್. ಸೊ ಇಯರ್ ಎಂಡ್ ಇವಾಗ ಹೊಸ ಬೇರೆ ರೂಲ್ಸ್ ಮಾಡ್ಬಿಟ್ಟಿದ್ರೆ, ಏನೋ ಎಕ್ಸ್ಚೇಂಜ್ ಬೇರೆ ಕೊಡ್ತಾ ಇದೀರಾ ಅಂತ. ಅವ್ರ ಗಾಡಿನ ತಗೊಳ್ತೀರಾ ಮತ್ತೆ ಎಕ್ಸ್ಚೇಂಜ್ ಬೇಕಾದ್ರೆ ನಿಮ್ಗೆ ಇಷ್ಟವಾಗಿ ಗಾಡಿ ತಗೊಳ್ಳೂ ಕೂಡ ಬೋದು. ಈಗ ನಂತರ ಆಲ್ರೆಡಿ ಒಂದು ಗಾಡಿ ಇದೆ, ಸ್ಪೆಂಡರ್ ಇರ್ಬೋದು, ಬೇರೆ ಯಾವುದೋ ಗಾಡಿ ಇರ್ಬೋದು, ಅದನ್ನ ಕೊಟ್ಟು ಗೇರ್ ಗಾಡಿ ತಗೊಳ್ಳೋಂಥದ್ದು, ಮಪೆಟ್ಸ್ ಇಂದ ಸ್ವಿಚ್ ಆಗುವಂಥದ್ದು ಈ ಥರ ಇತ್ತು ಅಂದ್ರೆ ಅದು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಲೋನ್ ಅಂತ ಮಾಡ್ಕೊಡ್ತೀರಿ ಅಂತ ಅಲ್ಲ, ನೀವು ಇಮಿಡಿಯೇಟ್ಲಿ ನಿಮಗೆ ಕ್ಯಾಶ್ ಬೇಕಾ, ಮಾಡ್ಬೋದು, ಸೇಲ್ ಬೇಕಂದ್ರೆ ಸೇಲ್ ಮಾಡ್ಕೊಬೋದು. ಪ್ಲಸ್ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ಇವಾಗ ನಾನು ಗಾಡಿ ಎಲ್ಲಿ ಸೇಲ್ ಮಾಡಲಿ ಏನಾದರೂ ಸೇಲ್ ಮಾಡಿಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಆಗುತ್ತಾ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸಾಗರ್ ಆಟೋ ಮೊಬೈಲ್ಸಿಗೆ ಬಂದರೆ ನೀವು ನಮ್ಮ ಶೋರೂಮಿಗೆ ಬಂದರೆ ನಿಮಗೆ ಯಾವ ಗಾಡಿ ಬೇಕು ಸರ್, ಕ್ಯಾಶ್ ಬೇಕಾ ನಿಮಗೆ, ಕ್ಯಾಶ್ ಬೇಕಂದರೆ ಕ್ಯಾಶ್ ಸಿಗುತ್ತೆ, ಆನ್ಲೈನ್ ಬೇಕಂದರೆ ಆನ್ಲೈನ್ ಸಿಗುತ್ತೆ ಸರ್. ನನಗೆ ನೀವು ಚೆಕ್ ಕೊಡಿ ಅಂದರೆ ಚೆಕ್ ಕೊಡೋಣ, ನಿಮ್ಗೆ ಯಾವ ಥರ ಬೇಕು ಎಲ್ಲ ಮಾಡಿಸ್ಕೊಡೋಣ ಸರ್. ಓಕೆ, ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್. ಹಾಗೆ ಸರ್ ನಮ್ಮದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಜಯನಗರದಲ್ಲಿ ತಿಲಕ್ ನಗರ ಮಾರಿಯಮ್ಮ ದೇವಸ್ಥಾನ ಗೊತ್ತಿರೋದೆ. ನಮ್ಮ ಶೋರೂಮ್ ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋದೆ ಸರ್. ಇದು 48 ವರ್ಷ ಹಳೆ ಶೋರೂಮು. ನಿಮ್ಗೆ ಅದು ಬಿಟ್ಟು ನಮ್ಮ ತುಂಬ ಜನ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಗ್ಯಾರಂಟಿ ಎಲ್ಲಿ ಸಿಗುತ್ತೆ ಅಂದರೆ ಬೆಂಗಳೂರಲ್ಲಿ, ಪೂರ್ತಿ ಬೆಂಗಳೂರು ಕರ್ನಾಟಕದಲ್ಲಿ ನಮ್ಮ ಶೋರೂಮಲ್ಲಿ ಸರ್. ಇವಾಗ ಹೇಳ್ತಾ ಇದ್ದೀನಿ, ಇವಾಗಿಂದ ವೀಡಿಯೋ ಮಾಡ್ತಾ ಇಲ್ಲ, ಇದು ವೀಡಿಯೋ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಇವಾಗಲೇ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಏನು ಇನ್ನೊಂದು, ನಿಮಗೆ ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತೊಗೊಬೇಕಾ, ನಿಮಗೆ ಲೋನಲ್ಲಿ ಬೇಕಾ, ಕ್ಯಾಶಲ್ಲಿ ಬೇಕಾ, ಕ್ರೆಡಿಟ್ ಕಾರ್ಡ್ EMI ಆಪ್ಷನ್ ಬೇಕಾ, ಎಲ್ಲ ಥರ ನಿಮ್ಗೆ ಏನು ಬೇಕು ಸರ್, ಎಲ್ಲ ಸವಲತ್ತೆಲ್ಲ ಮಾಡಿದ್ದೀವಿ ಸರ್. ಸೂಪರ್ ಸರ್. ಬನ್ನಿ ಗಾಡಿಗಳ ಬಗ್ಗೆ, ಇದು ಬೈಕ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಸರ್. ಬೈಕ್ಗಳ ಬಗ್ಗೆ ನಿಮಗೆ ಯಾವುದು ಬೇಕು, ನಿಮಗೆ HF ಡಿಲಕ್ಸ್ ಆಗಿರ್ಬೋದು, ಸ್ಪ್ಲೆಂಡರ್ ಆಗಿರ್ಬೋದು, ಬುಲೆಟ್ಗಳಾಗಿರ್ಬೋದು, RS 200, CBR, ನಿಮಗೆ ಯಾವುದು ಬೇಕು, ಬೆನಿಲಿ 600 ಬೇಕಾ, ಬೆನಿಲಿ 300 ಬೇಕಾ, ಬೆನಿಲಿ 250 ಬೇಕಾ, ಯಾವುದು ಬೇಕು ಎಲ್ಲ ಅವೈಲಬಲ್ ಇದೆ ಸರ್. ಹಿಮಾಲಯನು ನಿಮಗೆ ಸ್ಪೆಷಲ್ಲು ಇವಾಗ ಹೇಳ್ತಾ ಇದ್ದೀನಿ, ನಿಮ್ಮ ಫಾಲೋವರ್ಸ್ಗೆ, ನಿಮ್ಮ ವೀಕ್ಷಕರಿಗೆ ಇವಾಗ ಹೇಳ್ತಾ ಇದ್ದೀನಿ, ವೀಡಿಯೋನ ಸ್ಕ್ರಿಪ್ಟ್ ಮಾಡ್ತೀರಾ ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಅಂತ ಸರ್. ಯಾವುದು ಬೇಕು ನಿಮಗೆ, ಸಿಂಗಲ್ ಓನರ್ ಗಾಡಿ, ನಾನು ಇವಾಗ ಹೇಳ್ತಾ ಇದ್ದೀನಿ ಸಿಂಗಲ್ ಓನರ್ ಗಾಡಿ ಸರ್. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ 90% ಸಿಂಗಲ್ ಓನರ್ ಇರುತ್ತೆ. ಸೆಕೆಂಡು ಥರ್ಡ್ ಇದ್ದರೆ ಒಂದು 10% ನಾವು ಮೊದಲೇ ಹೇಳ್ಬಿಡ್ತೀವಿ ಸರ್. ಸೆಕೆಂಡು ಥರ್ಡ್ ಇರುತ್ತೆ ಅಂತ ಹೇಳ್ಬಿಡ್ತೀವಿ ಸರ್ ನಾವು ನಿಮಗೆ. ಓಕೆ, ಬನ್ನಿ ಇವಾಗ ಇನ್ಫಾರ್ಮೇಷನ್ ಕೊಡೋಣ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಿಮಗೆ ಗೊತ್ತಿರಂಗೆ ಈ ಸತಿ ಬಂದ್ಬಿಟ್ಟು 2025 ಮುಗಿತಾ ಇದೆ. ಏನು ಹೇಳಿ, 2025 ಮುಗಿತಾ ಇದೆ. 2026ಕ್ಕೆ ಏನು ಹೇಳಿ, 2026ಕ್ಕೆ ಯಾವುದಾದ್ರೂ ನಿಮಗೆ ಗಾಡಿ ಬೇಕು
ಮೊಪೈಟಲ್ಲಿ ನಿಮಗೆ ಡಿಯೋ ಆಗಿರ್ಬೋದು, ನಿಮಗೆ ಆಕ್ಟಿವಾ 6G ಆಗಿರ್ಬೋದು, ಆಕ್ಸೆಸ್ ಆಗಿರ್ಬೋದು, ನಿಮಗೆ ಕಂಪ್ಲೀಟ್ ಆಗಿ BS4 ನಿಮಗೆ ಆಕ್ಸೆಸ್ ಆಗಿರ್ಬೋದು, ಎಂಟಾರ್ಕ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ನಿಮಗೆ ಬೇಕು ಅಂತ ಇರೋವಂಥದ್ದು ಗಾಡಿ ಇಯರ್ ಎಂಡಲ್ಲಿ. ಹೌದಪ್ಪ, ಈ ಸತಿ ಅಂತೂ ತುಂಬ ಜನ ಕನ್ಫ್ಯೂಷನ್ ಆಗಿರ್ತಾರೆ. ಏನಂತ ಸರ್ ಇಯರ್ ಎಂಡಲ್ಲಿ ಏನಪ್ಪ ಕಮ್ಮಿ ರೇಟಿಗೆ ಎಲ್ಲಿ ಗಾಡಿ ಸಿಗುತ್ತೆ ಸರ್? ಸಿಗೋವಂಥ ಜಾಗ ಒಂದೇ ಒಂದು, ನಾನು ಇವಾಗ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದು ಸಿಗೋವಂಥ ಜಾಗ ಸಾಗರ್ ಆಟೋಮೊಬೈಲ್ಸಲ್ಲಿ. ಓಕೆನಾ? ಸಾಗರ್ ಆಟೋಮೊಬೈಲ್ಸಲ್ಲಿ ನಿಮಗೆ ಏನು ಅಂದರೆ ಸರ್ ಕಮ್ಮಿಯಿಂದ ಕಮ್ಮಿ ಸರ್. ನಿಮಗೆ ಹಳೆ ಗಾಡಿ ನಾನು ಸರ್ ಇವಾಗ ಏನಾಯಿತು ಅಂದರೆ ವರ್ಷ ಎಂಡ್ ಆಯಿತು, ಮಂತ್ ಎಂಡ್ ಆಯಿತು ಸರ್. ನಿಮಗೆ ನಾನು ಮಾತಾಡಿರೋದು ಸರ್ ಕೊನೆ ಮಾತೇ ಇಲ್ಲ. ಇನ್ನೊಂದು ನಿಮಗೆ ಏನು ಅಂದರೆ ಸರ್ ಸಾಗರ್ ಆಟೋಮೊಬೈಲ್ಸಿಗೆ ಬಂದರೆ ನಿಮಗೆ ಈ ಫಸ್ಟು ನಿಮಗೆ ಬೆಸ್ಟ್ ಆಫರಲ್ಲಿ ನಿಮ್ಮ ಹಳೆ ಗಾಡಿ ಕೊಟ್ಟು, ನಾನು ಇವಾಗ ಹೇಳ್ತೇನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತೊಗೊಬೇಕು ಅಂದರೆ, ಹೊಸ ಮಾಡಲು ಬೇಕು ಅಂತ ಹೇಳ್ತಾರೆ, ನೀವು ನೋಡ್ತಾನೆ ಇರ್ಬೋದು ಸಾಗರ್ ಆಟೋಮೊಬೈಲ್ಸಲ್ಲಿ ಎಲ್ಲ ಗಾಡಿ ಎಲ್ಲ ಅವೈಲಬಲ್ ಇದೆ. ಇವಾಗ ಹೇಳ್ತಾ ಇದ್ದೀನಿ, ಇಷ್ಟೊಂದು ಕ್ರೌಡ್ ಇದ್ದೂ ಇಷ್ಟೊಂದು ಇದ್ದಿದ್ದೂ ನಿಮಗೇನು ಗೊತ್ತಾ, ಹಳೆ ಗಾಡಿ ಕೊಟ್ಟು ಸರ್ ನಿಮಗೆ EMI ಆಪ್ಷನ್ ಇದೆಯಾ ಅಂದ್ರೂ EMI ಆಪ್ಷನ್ನು ಅವೈಲಬಲ್ ಇದೆ ಸರ್. ನಿಮಗೆ ಏನು ಹೇಳಿ, ಹಳೆ ಗಾಡಿ ಕೊಟ್ಬಿಟ್ಟು EMI ಆಪ್ಷನ್ ಸರ್, ನಮ್ಮ ಹಳೆ ಗಾಡಿ ಕೊಟ್ಬಿಟ್ಟು ಹೊಸ ಮಾಡಲು ಗಾಡಿ ತೊಗೊಬೇಕು ಅಂದ್ರೇ ಇವಾಗಲೂ ಸಿಗ್ಬಿಡುತ್ತೆ ಸರ್. ಇಯರ್ ಎಂಡ್ ಆಫರು ಇವಾಗ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ದಿರಾ, ತಡ ಮಾಡ್ದಿರಾ, ಸಾಗರ್ ಆಟೋಮೊಬೈಲ್ಸ್ಗೆ ಬರಬೇಕು, ಗಾಡಿಗಳು ತೊಗೊಳ್ಬೇಕು ಸರ್ ನೀವು. ನಮಸ್ಕಾರ ಪ್ರೀತು ಸರ್, ಈ ಸತಿ ಬಂದ್ಬಿಟ್ಟು ನಿಮಗೆ HF ಡಿಲಕ್ಸ್ ಎಲ್ಲಿ ತೊಗೊಬೇಕು ಅಂತ ತುಂಬ ಜನ ಕಾಯ್ತಾನೆ ಇರ್ತಾರೆ. ರೆಡಿ ಇದೆ, ಅದು ಎಲ್ಲಿ ತೊಗೊಬೇಕು ಅಂತ ಇದ್ದೀರಾ? ಸಾಗರ್ ಆಟೋಮೊಬೈಲ್ಸಿಗೆ ಬಂದರೆ HF ಡಿಲಕ್ಸ್ ರೆಡಿ ಇದೆ, ಸ್ಪ್ಲೆಂಡರ್ ರೆಡಿ ಇದೆ. ಯಾವ ಕಲರ್ ಬೇಕು ನಿಮಗೆ? ಸಿಲ್ವರ್ ಬೇಕಾ, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಬೇಕಾ, HF ಡಿಲಕ್ಸ್ ಬೇಕಾ, ಯಾವ್ದು ಬೇಕು ನಿಮಗೆ? ಎಲ್ಲ ಅವೈಲಬಲ್ ಇದೆ. ಹಳೆ ಗಾಡಿ ಕೊಟ್ಬಿಟ್ಟು ಹೊಸ ಗಾಡಿ ತೊಗೊಬೇಕಾ? ಅದು ಏನು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಸಾಗರ್ ಆಟೋಮೊಬೈಲ್ಸಿಗೆ ಬಂದರೆ ಇಯರ್ ಎಂಡ್ ಆಫರಲ್ಲಿ ನಿಮ್ಮ ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತೊಗೊಂಡೋಗ್ಬೋದು ನೀವು. ಸರ್ ಜಾವ ಇದು ಹೇಳಿ ಸರ್ ಹಾಗೆ. ಸರ್ ಜಾವಾನಲ್ಲಿ ನಿಮಗೆ ಡ್ಯುಯಲ್ ಸಿಲಿಂಡರ್ ಬೇಕಾ, ನಿಮಗೆ ಸಿಂಗಲ್ ಸಿಲಿಂಡರ್ ಬೇಕಾ ಸರ್, ಸಿಂಗಲ್ ಚಾನಲ್ ABS ಬೇಕಾ, ಡಬಲ್ ಡಿಸ್ ಬೇಕಾ, ನಿಮಗೆ ಯಾವ್ದು ಬೇಕು, ನಿಮಗೆ ಯಾವ ಕಲರ್ ಬೇಕು ಎಲ್ಲ ಅವೈಲಬಲ್ ಇದೆ. ಅದು ಬಿಟ್ಟು ನಿಮಗೆ R15ಅಲ್ಲಿ ನಿಮಗೆ ಅದು ಬೇಕಾ, ಅದು ಅವೈಲಬಲ್ ಇದೆ. ಇನ್ನೊಂದು ನೀವು ಕೇಳಿದ್ರಿ, ಒಳ್ಳೆ ಕ್ವಶನ್ ಕೇಳಿದ್ರಿ, ಬರೀ 11,000 ಓಡಿದೆ, ಜಸ್ಟ್ 11,000 ಓಡಿದೆ. ಓಕೆ, ಏನು ಪ್ರೈಸ್ ಕೋಟ್ ಮಾಡಿದ್ರಿ ಇದಕ್ಕೆ ಸರ್? ಈ ಗಾಡಿ ಬಂದ್ಬಿಟ್ಟು ನಿಮಗೆ ಟಾಪ್ ಲೈನ್ ಮಾಡಲು 1,65,000, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. R15 ವೈಟ್ ಕಲರ್ ಹುಡ್ಕೋ ಸರ್, ಅದು ಯಾವುದು ಫಿಕ್ಸೆಡ್ ಪ್ರೈಸ್ ಏನಿಲ್ಲ. ಸಾಗರ್ ಆಟೋಮೊಬೈಲ್ಸಿಗೆ ಬಂದರೆ ವಿತ್ ಗ್ಯಾರಂಟಿ ಸಮೇತ ಗಾಡಿ ಸಿಗುತ್ತೆ. ಇಂಜಿನ್ ಮತ್ತೆ ಗೇರ್ ಬಾಕ್ಸು ಗ್ಯಾರಂಟಿ ಸಮೇತ ವಿತ್ ಅಲಾಯ್ ವೀಲ್ಸು. ನಿಮಗೆ ಜಾವಾನಲ್ಲಿ ಟಾಪ್ ಲೈನ್ ಮಾಡಲು ಏನು ಹೇಳಿ, ಜಾವಾನಲ್ಲಿ ಟಾಪ್ ಲೈನ್ ಮಾಡಲು ABS ನಿಮಗೆ, ನೀವು ಫೋಗ್ ಲ್ಯಾಂಪ್ಸ್ ನೋಡ್ತಾನೆ ಇರ್ಬೋದು, ಲೆಗ್ ಗಾರ್ಡ್ ನೋಡ್ತಾನೆ ಇರ್ಬೋದು, ಮಿರರ್ಸು ಇಂಪಾರ್ಟೆಂಟ್ ಮಿರರ್ಸ್ ಇದೆ, ನೀವು ನೋಡ್ತಾನೆ ಇರ್ಬೋದು. ಕಂಪ್ಲೀಟಾಗಿ ರೆಡಿ ಇರೋದು 165, 1,65,000. ನಿಮಗೇನಾದರೂ ಕಂತಲ್ಲಿ ಬೇಕಾ, EMI ಬೇಕಾ, ಅದೂ ಅವೈಲಬಲ್ ಇದೆ. ಓಕೆ, R15 ಸರ್ ಹಾಗೆ. ಸರ್ R15 20 2024ನೇ ಮಾಡಲು, ಇಯರ್ ಎಂಡ್ ಆಫರು ಇವಾಗ ಹೇಳ್ತಾ ಇದ್ದೀನಿ ಸರ್. ಯಾರು ತೋರಿಸಿಲ್ಲ ನಿಮಗೆ, 2 ಕೀ ನೋಡ್ತಾನೆ ಇರ್ಬೋದು ನೀವು, 2 ಕೀ ನೀವು ನೋಡ್ತಾನೆ ಇರಿ. 2 ಕೀ ನೋಡಿ ಸರ್, ಇಲ್ಲಿ 2 ಕೀಸ್ ರೆಡಿ ಇದೆ, ಅರ್ಥ ಆಯ್ತಾ? 2 ಕೀಸು 24 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು ಸರ್. ಬರೀ ನಿಮಗೆ 1 ಲಕ್ಷ, ಎಷ್ಟು ಹೇಳಿ, 1,75,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. MT-15 ಇಯರ್ ಎಂಡ್ ಆಫರು, ಜಸ್ಟ್ ನಿಮಗೆ 1 ಮಂತ್ ಓಲ್ಡ್ ವೆಹಿಕಲ್ಲು, ಒಂದೇ ತಿಂಗಳ ಹಳೆ ಗಾಡಿ. ತಡ ಮಾಡಿದಿರಾ, ಬೇಗ ಬರಬೇಕು, ಗಾಡಿ ತೊಗೊಳ್ಬೇಕು. ಹೆಂಗಿದೆ ಸರ್? ಮುಟ್ ನೋಡ್ತಾ ನಂಗೆ ಹೆಂಗಿದೆ, ನಿಮ್ಮ ಕಣ್ ಮುಂದೆಗಡೆ ಇದೆ, ನಾವು ಬೇರೆಯವ್ರಿಗೆ ಹೇಳಲ್ಲ. ಜಸ್ಟ್ 800 ಕಿಲೋಮೀಟರ್ ಓಡಿದೆ, 800 ಕಿಲೋಮೀಟರ್, 800 ಕಿಲೋಮೀಟರ್ ಓಡಿದೆ ಗಾಡಿ. ಪ್ರೈಸು ಸರ್ ಏನು ಪ್ರೈಸಿಗೆ ಬೇಕು ಅಂತ ಕೇಳೋದಲ್ಲ, ಸಾಗರ್ ಆಟೋಮೊಬೈಲ್ಸ್ಗೆ ವಿಸಿಟ್ ಮಾಡಲಿ ಅವರು. ಸರಿ ಸರ್, ಓಕೆ. ನೆಕ್ಸ್ಟ್ ಇದು ಸರ್ 2024 ಮಾಡಲು NS 200cc ಹುಡ್ಕೋರ್ಗೆ ಒಳ್ಳೆ ಕಲೆಕ್ಷನೇ ಅಂತ ಹೇಳ್ಬೋದು ಸರ್. ಓಕೆ, ಇದು ಹೇಳಿ ಸರ್ ಯಾವ ಮಾಡಲು? ಸರ್ 24 ಇದೆ, 22 ಇದೆ, 23 ಇದೆ, 2019 ಮಾಡಲ್ ಇದೆ. ಯಾವುದು ಬೇಕು ನಿಮಗೆ ಸಾಗರ್ ಆಟೋಮೊಬೈಲ್ಸ್ಗೆ ವಿಸಿಟ್ ಮಾಡಲಿ ಸರ್ ಅವರು. ಸರ್ ಅವ್ರಿಗೆ ಯಾವ ಕಲೆಕ್ಷನ್ ಬೇಕು, ಎಲ್ಲ ಎಕ್ಸ್ಚೇಂಜ್ ಬೇಕಂದ್ರೆ ಎಕ್ಸ್ಚೇಂಜ್ ಮಾಡಿಸ್ಕೋಣ ಸರ್. ಇಮಿಡಿಯೇಟ್ಲಿ ಕ್ಯಾಶ್ ಬೇಕಂದ್ರೆ ಕ್ಯಾಶ್ ಸಿಗುತ್ತೆ ಸರ್. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗ್ತಾ ಇರೋದು? ಬರೀ 45,000 ರೂಪಾಯಿ ಸರ್. ಓಕೆ ಸರ್, ಇದು ನೋಡ್ತಾ ಇರ್ಬೋದು R15ಗಳಿವೆ. R15 ಸಿಲ್ವರ್ ಬೇಕಾ, ಇಲ್ಲ ಬ್ಲೂ ಬೇಕಾ, ರೆಡ್ಡಲ್ಲಿ ಬೇಕಾ? ಸೊ ಆಪ್ಷನಲ್ಲಿ ಸಿಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಸರ್. ಇದೇಳಿ ಸರ್ ಹಾಗೆ ರೆಡ್ದು ಫಸ್ಟ್ ಸರ್ ಪ್ರೀತು ಸರ್, ಸಾಗರ್ ಆಟೋಮೊಬೈಲ್ಸ್ಗೆ ಬಂದರೆ ಸಿಲ್ವರ್ ಬೇಕಾ, ಬ್ಲೂ ಬೇಕಾ, ರೆಡ್ ಬೇಕಾ, ಬ್ಲ್ಯಾಕ್ ಬೇಕಾ, ಆ ಥರ ಏನಿಲ್ಲ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನರಿಗೆ, ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಯಾವ್ದು ಬೇಕು, R15ಅಲ್ಲಿ ವರ್ಷನ್ 1 ಬೇಕಾ, ವರ್ಷನ್ 2 ಬೇಕಾ, ವರ್ಷನ್ 3 ಬೇಕಾ,
ವರ್ಷನ್ 4 ಬೇಕಾ, V3 ಬೇಕಾ, ಮೋನ್ಸ್ಟರ್ ಎಡಿಷನ್ ಬೇಕಾ, ಯಾವುದು ಬೇಕು, ಯಾವ ಕಲರ್ ಬೇಕು ಎಲ್ಲ ಅವೈಲಬಲ್ ಇರುತ್ತೆ. ವಿತ್ತು ನಿಮಗೆ ಗಾಡಿ ಎಕ್ಸ್ಚೇಂಜ್ ಸಮೇತ ಸಿಗುತ್ತೆ. ಎಕ್ಸ್ಚೇಂಜ್ ಬೇಡ ಸರ್, ನನ್ನ ಹಳೆ ಗಾಡಿ ಕೊಟ್ಬಿಟ್ಟು ನನಗೆ ಕ್ಯಾಶ್ ಕೊಡಿ ಅಂದರು ಕ್ಯಾಶು ಸಿಗುತ್ತೆ. ಸರ್ ನನ್ನ ಹಳೆ ಗಾಡಿ ಸರ್ ನಿಮ್ಮ ಹತ್ರ ನಿಲ್ಲಿಸ್ಬಿಟ್ಟು ಸೇಲ್ ಮಾಡಿಸ್ಬೇಕು ಅಂದರು ಅದನ್ನು ಸೇಲ್ ಮಾಡಿಸ್ಕೋಣ ಸರ್. ಓಕೆ, ಪ್ರೈಸ್ ಹೇಳಿ ಸರ್ ಹಾಗೆ ಓಲಿ. ಸರ್ ನಿಮಗೆ R15M ಅಂದ್ಬಿಟ್ಟು ನಿಮಗೆ ಬರೀ ಎಷ್ಟು ಹೇಳಿ 65,000 ರೂಪಾಯಿ ಸರ್. ಬ್ಲೂ ಕಲರು ಬರೀ 55,000 ರೂಪಾಯಿ ಸರ್. ಮಾಡಲು 2019 ಮಾಡಲು ಸರ್. ಇದು ಸರ್ ಅದು 2023 ಮಾಡಲು ಸರ್. ಸರ್ ಬರೀ ಪ್ರೈಸು 1,20,000 ರೂಪಾಯಿ ಸರ್. ಸರ್ ರೆಡ್ ಕಲರು ಈ ಸತಿ ಇವಾಗ ಹೇಳ್ತಾ ಇದ್ದೀನಿ ಬರೀ ನಿಮ್ಗೆ ಎಷ್ಟು ಹೇಳಿ 85,000 ರೂಪಾಯಿ ಕೊಡಿ ಸರ್. ಸರ್ 2 ಗಾಡಿ, ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ ನೀವು. 95, 95 ಇಯರ್ ಎಂಡ್ ಆಫರು. ತಡ ಮಾಡಿದಿರಾ ಬೇಗ ಬರಬೇಕು, ಗಾಡಿಗಳು ತಗೊಂಡೋಗ್ಬೇಕು ಸರ್. ನಿಮಗೆ ಅಡ್ವೆಂಚರು ಇವಾಗ ಹೇಳ್ತಾ ಇದ್ದೀನಿ, ತಡ ಮಾಡ್ದಿರಾ ಬೇಗ ಬನ್ನಿ ಗಾಡಿ ತಗೊಂಡೋಗಿ. 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು 2 ಲಕ್ಷ ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ತಡ ಮಾಡ್ದಿರಾ ಬೇಗ ಬನ್ನಿ ಗಾಡಿಗಳು ತಗೊಂಡೋಗಿ ಸರ್. ಸೊ RC ಇದೆ, NSಗಳಿವೆ ನೋಡ್ತಾ ಇರ್ಬೋದು. RC ಹೇಳಿ ಸರ್ ಇದು. ಸರ್ ಈ ಸತಿ ಅಂತೂ ಒಳ್ಳೆ ಕಲೆಕ್ಷನ್ಗಳು ಪ್ರೀತು ಸರ್, ಒಳ್ಳೆ ಕಲೆಕ್ಷನ್ಗಳು ಬಂದಿದೆ. ಒಳ್ಳೆ ನಿಮಗೆ ಯಾವ್ದು ಬೇಕು ನಿಮಗೆ ಎಲ್ಲ ಅವೈಲಬಲ್ ಇದೆ ಸರ್. ಪ್ರೀತು ಸರ್ ಈ ಸತಿ ಬಂದ್ಬಿಟ್ಟು RC 125cc ಟಾಪ್ ಪೈನ್ ಮಾಡಲು 1 ಲಕ್ಷ ಬರೀ ಎಷ್ಟು ಹೇಳಿ 1,45,000, ಅದರಲ್ಲೂ ಕಮ್ಮಿ ಆಗುತ್ತೆ. ತಡ ಮಾಡ್ತೀರಾ ಬೇಗ ಬರಬೇಕು, ಗಾಡಿ ತೊಗೊಂಡೋಗ್ಬೇಕು ಸರ್. NS ಬರೀ ನಿಮಗೆ ನಾನು ಮೊದಲೇ ಹೇಳಿದ್ದೀನಿ ಸರ್, NS ಕಲೆಕ್ಷನ್ ಬೇಕಾ 45,000 ರೂಪಾಯಿ ತೊಗೊಂಬನ್ನಿ. ಯಾವ ಕಲರ್ ಬೇಕು ಆ ಕಲರ್ ತೊಗೊಂಡೋಗಿ ಸರ್. ಸರ್ ಹೋಂಡಾ ಶೈನು, ಹೋಂಡಾ ಯೂನಿಕಾರ್ನು, TVS ರೆಡಾನ್ ಬೇಕು ಅಂದ್ರೂ ನೀವು ಬರೀ 65,000-70,000 ರೂಪಾಯಿ ತೊಗೊಂಬನ್ನಿ, ಗಾಡಿಗಳು ನಿಮ್ದು ಮಾಡಿಸ್ಕೊಳ್ಳಿ ಸರ್. ಅದು ಯೂನಿಕಾರ್ನ್ ಏನು ಯಾವ ಮಾಡಲು ಪ್ರೈಸು? ಯೂನಿಕಾರ್ನು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ತಡ ಮಾಡ್ತೀರಾ ಬೇಗ ಬರಬೇಕು, ಗಾಡಿ ತೊಗೊಂಡೋಗ್ಬೇಕು ಸರ್. ಸೊ ಒಳ್ಳೆ ಮೈಲೇಜ್ ಬರೋಕ್ಕೆ ಹೀರೋ ಸ್ಪೆಂಡರು ಇವು ಸರ್. ಹೀರೋ ಸ್ಪ್ಲೆಂಡರ್ ಅಲ್ಲ, HF ಡಿಲಕ್ಸ್ ಇದೆ, ಸ್ಪ್ಲೆಂಡರ್ ಇದೆ. ನಿಮ್ಗೆ ಯಾವುದು ಬೇಕು ನಿಮಗೆ ಸರ್. ಸಾಗರ್ ಆಟೋಮೊಬೈಲ್ಸ್ಗೆ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ಬಂದರೆ ಗೊತ್ತಾಗುತ್ತೆ ಸರ್. EMI ಆಪ್ಷನ್ ಬೇಕಾ, EMI ಆಪ್ಷನ್ ಮಾಡ್ಕೋಣ. ಕಂತಲ್ ಗಾಡಿ ಬೇಕಾ, ಕಂತಲ್ ಮಾಡಿಸ್ಕೋಣ ಸರ್. ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತೊಗೊಬೇಕು ಅಂತಿದ್ದೀರಾ, ಅದು ಮಾಡಿಸ್ಕೋಣ ಸರ್. ಇದು ಹೇಳಿ ಸರ್, ಪ್ರೈಸ್ ಎಷ್ಟಿದೆ ಇದು? ಸರ್ HF ಡಿಲಕ್ಸು ಬರೀ 45,000 ರೂಪಾಯಿ ತೊಗೊಂಬನ್ನಿ, ಗಾಡಿ ನಿಮ್ದು ಹಾಕ್ಸ್ಕೊಳ್ಳಿ ಸರ್. ಸ್ಪ್ಲೆಂಡರು ಬರೀ 40-45 ರೂಪಾಯಿ 40ಇಂದ 45 ರೂಪಾಯಿ ತೊಗೊಂಬನ್ನಿ, ಗಾಡಿ ತೊಗೊಂಡೋಗಿ ಸರ್. ಮತ್ತೊಂದು ಸ್ಪೆಂಡರು ಸರ್. ಸ್ಪ್ಲೆಂಡರು ಲೇಟೆಸ್ಟ್ ಮಾಡಲು 50ಇಂದ 55,000 ರೂಪಾಯಿ ತೊಗೊಂಬನ್ನಿ, ಗಾಡಿ ತೊಗೊಂಡೋಗಿ ಸರ್. ಸರ್ ಬುಲೆಟ್ಗಳು ಸರ್ ಬುಲೆಟ್ ಕಲೆಕ್ಷನು 1 ಅಲ್ಲ 2 ಅಲ್ಲ 3 ಅಲ್ಲ, ನಮ್ಮ ಹತ್ರ ಎಲ್ಲ ಕಲೆಕ್ಷನ್ ಇದೆ ಸರ್. ಅರ್ಥ ಆಯ್ತಾ? ಎಲ್ಲ ಅವೈಲಬಲ್ ಇದೆ. ಸ್ಟಾರ್ಟಿಂಗು ಬುಲೆಟು ನಮ್ಮ ಹತ್ರ 80,000ಇಂದ ಶುರು ಆಗುತ್ತೆ. ವೈಟ್ ಕಲರ್ ಹುಡ್ಕೋರ್ಗೆ ತಡ ಮಾಡಿದಿರಾ ಬೇಗ ಬರಬೇಕು, ಗಾಡಿ ತೊಗೊಂಡೋಗ್ಬೇಕು ಸರ್. ಓಕೆ, ಇದು ಜೆಡ್ ಬ್ಲ್ಯಾಕ್ ಕಲರ್ ಹೇಳಿ ಸರ್, ಯಾವ ಮಾಡಲು ಏನು ಪ್ರೈಸ್? ಬ್ಲ್ಯಾಕ್ ಕಲರು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ವಿತ್ ಅಲಾಯ್ ವೀಲ್ಸು ಟಾಪ್ ಐನ್ ಮಾಡಲು ಬರೀ ನಿಮಗೆ 1,75,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ವೈಟ್ ಕಲರು ಬರೀ 1,55,000, ಅದರಲ್ಲೂ ಕಮ್ಮಿ ಆಗುತ್ತೆ. ಟಾಪ್ ಐನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ ಗಾಡಿ ಸರ್. ಸಿಲ್ವರ್ ಅಲ್ಲ, ಅದು ಗನ್ ಮೆಟಲ್ಲು, ಟಾಪ್ ಐನ್ ಮಾಡಲು 2018 ಮಾಡಲು ಸರ್. ಇವಾಗ ಹೇಳ್ತಾ ಇದ್ದೀನಿ 1,80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಡ್ಯೂಕ್ ಬೇಕಾ ನಿಮಗೆ? ಇವಾಗ ಹೇಳ್ತಾ ಇದ್ದೀನಿ ಬರೀ 90,000 ರೂಪಾಯಿ ತೊಗೊಂಬನ್ನಿ, ಅದು ವಿತ್ 2012, 13, 14 ಯಾವ ಮಾಡಲು ಬೇಕು ನಿಮಗೆ, ಮಾಡಲು ಸಮೇತ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ರೇಟ್ ಸಮೇತ ಕೇಳಿಸ್ಕೊಳ್ಳಿ ಸರ್. EMI ಅಲ್ಲಿ ಗಾಡಿ ಬೇಕಾ ನಿಮಗೆ? EMIಲಿ ಏನು ಹೇಳಿ KTM ಡ್ಯೂಕ್ ಬೇಕಾ? ಅದು ಸಿಗುತ್ತೆ ಸರ್. ಪ್ರೈಸು ಸರ್ ಬರೀ ಎಷ್ಟು ತರ್ತೀರ ಹೇಳಿ? ಒಂದು 60-65,000 ರೂಪಾಯಿ ತೊಗೊಂಬನ್ನಿ, ಗಾಡಿ ತೊಗೊಂಡೋಗಿ ನಿಮ್ಮದು. ಓಕೆ, 220 ಸರ್ 220ನಲ್ಲಿ ನಿಮಗೆ 3 ಕಲೆಕ್ಷನ್ ಇದೆ ಸರ್. ಯಾವ್ದು ಬೇಕು ನಿಮಗೆ? ಬ್ಲ್ಯಾಕ್ ಆ್ಯಂಡ್ ರೆಡ್ ಬೇಕಾ, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಬೇಕಾ, ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಬೇಕಾ? ಯಾವ್ದು ಬೇಕು ಎಲ್ಲ ಅವೈಲಬಲ್ ಇದೆ. ಸ್ಟಾರ್ಟಿಂಗ್ ಪ್ರೈಸು ನಿಮಗೆ ಪಲ್ಸರ್ ಏನಾದರೂ ಬೇಕು ಅಂದರೆ 35,000, ಬರೀ 35,000 ರೂಪಾಯಿ ತೊಗೊಂಬನ್ನಿ. 35,000 ತೊಗೊಂಬನ್ನಿ. ಯಾವ ಕಲರ್ ಬೇಕು ಆ ಕಲರ್ ಅವೈಲಬಲ್ ಇದೆ. 220 ಸರ್ 220 ಬೇಕು ಅಂದರೆ ನಿಮಗೆ 40ಇಂದ 45,000 ರೂಪಾಯಿ ತೊಗೊಂಬನ್ನಿ ಸರ್. ಜಸ್ಟ್ 40ಇಂದ 45 ತಗೊಂಬನ್ನಿ, ಗಾಡಿ ನಿಮ್ ತಗೊಳ್ಳಿ ಸರ್. ಸರ್ RS 200 ಹುಡ್ಕೋರ್ಗೆ RS 200 ಅವೈಲಬಲ್ ಇದೆ. CBR 150 ಹುಡ್ಕೋರ್ಗೆ CBR 150 ಇದೆ. ಡಾಮಿನರ್ ಹುಡ್ಕೋರ್ಗೆ ಡಾಮಿನರ್ ಅವೈಲಬಲ್ ಇದೆ. ನಾನಂತೂ ಈ ಸತಿ ತಡ ಮಾಡಿದಿರಾ ಬೇಗ ಬರಬೇಕು. ಇಯರ್ ಎಂಡ್ ಆಫರಲ್ಲಿ ಸಾಗರ್ ಆಟೋಮೊಬೈಲ್ಸ್ಗೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಇಷ್ಟೊಂದು ಕಿರ್ಚಿ ಹೇಳ್ತಾ ಇದ್ದೀನಿ. ಒಂದು 40-45,000 ತಗೊಂಬನ್ನಿ, ಗಾಡಿಗಳೆಲ್ಲ ನಿಮ್ದು ಮಾಡಿಸ್ಕೊಳ್ಳಿ. EMI ಆಪ್ಷನ್ ಬೇಕಾ? EMI ಆಪ್ಷನ್ನು ಮಾಡಿಸ್ಕೊಳ್ಳೋಣ. ಕ್ಯಾಶಲ್ಲಿ ಬೇಕಾ? ಕ್ಯಾಶಲ್ಲೂ ಗಾಡಿ ಸಿಗುತ್ತೆ. ನಿಮಗೇನು ಹೇಳಿ ತಾಳ್ಮೆನ ನೀವು ಬರಬೇಕು, ಗಾಡಿಗಳು ತೊಗೊಳ್ಬೇಕು ಸರ್. ಸರ್ ಅಪಾಚಿ ಬೇಕಾ ನಿಮಗೆ? ಈ ಸತಿ ಬಂದ್ಬಿಟ್ಟು ಇಯರ್ ಎಂಡ್ ಆಫರಲ್ಲಿ ಸಾಗರ್ ಆಟೋಮೊಬೈಲ್ಸಲ್ಲಿ ಇವಾಗ ಹೇಳ್ತಾ ಇದ್ದೀನಿ ನಿಮಗೆ ಬರೀ 75,000 ರೂಪಾಯಿ ತೊಗೊಂಬನ್ನಿ, ಗಾಡಿ ತೊಗೊಂಡೋಗಿ.
FZ ಬೇಕಾ ನಿಮಗೆ? ಬರೀ ನಿಮ್ಗೆ ಏನು ಹೇಳಿ 2022ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಬರೀ ಎಷ್ಟು ತೊಗೊಂಬರ್ತೀರಾ ಹೇಳಿ? ಬರೀ 75,000 ರೂಪಾಯಿ ತೊಗೊಂಬನ್ನಿ, ಗಾಡಿ ತೊಗೊಂಡೋಗಿ ಸರ್. ಇದು ಬಂದ್ಬಿಟ್ಟು ನಿಮಗೆ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, ಡಬಲ್ ಡಿಸ್ಕ್ ಬ್ರೇಕು, RTR ಸಿಂಗಲ್ ಓನರ್ ವೆಹಿಕಲ್ಲು, ಮೈಸೂರು ರಿಜಿಸ್ಟ್ರೇಷನ್ ಆಗಿರುತ್ತೆ ಗಾಡಿ. ಇದು ಬರೀ ನಿಮಗೆ 45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಮತ್ತೊಂದು ಅಪಾಚಿ ಸರ್ ಮತ್ತೊಂದು 200cc ಬರೀ 85,000, ಅದರಲ್ಲೂ ಕಮ್ಮಿ ಆಗುತ್ತೆ. 2022 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸರ್ ಸುಜುಕಿ ಜಿಕ್ಸರ್ ಮಾಡಲ್ ಇದು. ಈ ಗಾಡಿ ನೀವು ನೋಡ್ತಾನೆ ಇರ್ಬೋದು, ಸಿಂಗಲ್ ಓನರ್ ವೆಹಿಕಲ್. ತಡ ಮಾಡಿದಿರ, ಬೇಗ ಬರಬೇಕು, ಗಾಡಿಗಳು ತೊಗೊಂಡೋಗ್ಬೇಕು ಸರ್. ಪ್ರೈಸು ಬರೀ ನಿಮಗೆ ಈ ಸತಿ ಬಂದ್ಬಿಟ್ಟು ಸರ್ ಪ್ರೈಸ್ ಇವಾಗ ಹೇಳ್ತಾ ಇದೀನಿ, ತಡ ಮಾಡಿದಿರ, ಬೇಗ ಬರಬೇಕು, ತೊಗೊಂಡೋಗ್ಬೇಕು ಸರ್. ಬರೀ 85,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎಫ್ ಸೈಡು ಸರ್ FZ ಬರೀ ನಿಮಗೆ 45,000, ಅದರಲ್ಲೂ ಕಮ್ಮಿ ಆಗುತ್ತೆ. 2017ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಪಲ್ಸರ್ 150cc ಪಲ್ಸರ್ 150cc 2016ನೇ ಮಾಡಲು ಬರೀ 50,000, ಅದರಲ್ಲೂ ಕಮ್ಮಿ ಆಗುತ್ತೆ. ಓಕೆ. CT 100 ಇವಾಗಲೇ ನೀವು ನೋಡ್ತಾನೆ ಇರ್ಬೋದು, ಬರೀ 55,000, ಅದರಲ್ಲೂ ಕಮ್ಮಿ ಆಗುತ್ತೆ. 2021ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹೀರೋ ಪ್ಯಾಷನ್ ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ತಡ ಮಾಡ್ತೀರಾ, ಬೇಗ ಬರಬೇಕು, ಗಾಡಿಗಳು ತೊಗೊಂಡೋಗ್ಬೇಕು ಸರ್. ಪ್ರೈಸು ಸರ್ ಬರೀ ನಿಮಗೆ 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ TVS ಸ್ಟಾರ್ ಸಿಟಿ 2022 ಮಾಡಲು ಬರೀ 55,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್ ಇದು ಬಂದ್ಬಿಟ್ಟು ಪ್ಯಾಷನ್ನು, ನೀವು ನೋಡ್ತಾನೆ ಇರ್ಬೋದು. ಈ ಗಾಡಿ ಬಂದ್ಬಿಟ್ಟು 2022ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಈ ಗಾಡಿ ಬಂದು ನಿಮಗೆ 58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು FZ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 58, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಮತ್ತೊಂದು FZ ನೀವು ನೋಡ್ತಾನೆ ಇರ್ಬೋದು, ಸಿಂಗಲ್ ಓನರ್ ವೆಹಿಕಲ್ಲು. ಏನು ತಡ ಮಾಡ್ತೀರಾ, ಬೇಗ ತೊಗೊಳ್ಬೇಕು, ಬರಬೇಕು, ತೊಗೊಳ್ಬೇಕು ಸರ್. ಬರೀ 55,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಪ್ಯಾಷನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ಸರ್, 2020 ಮಾಡಲು BS4 ಇಂಜಿನು. ತಡ ಮಾಡ್ತೀರಾ, ಬೇಗ ತೊಗೊಳ್ಬೇಕು ಸರ್. ಇದು ಬಂದ್ಬಿಟ್ಟು ನಿಮಗೆ 70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. NS 125cc ಸಿಂಗಲ್ ಓನರ್ ವೆಹಿಕಲ್ ನಿಮಗೆ 85 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ ಸರ್. ನೀವು ನೋಡ್ತಾನೆ ಇರ್ಬೋದು, MT-15 ಕಲೆಕ್ಷನ್ ಅಂತೂ ನಿಮಗೆ ಸ್ಪೆಷಲ್ ಟಾಪ್ ಪೈಂಟ್ ಮಾಡಲು ರೆಡಿ ಇದೆ ಸರ್. ನಿಮಗೆ ಯಾವ್ದು ಬೇಕು ನಿಮಗೆ, ನೀವು ನೋಡ್ತಾನೆ ಇರ್ಬೋದು, ಯಾವ್ದು ಬೇಕು ಹೇಳಿ ಸರ್ ನಿಮಗೆ ಪ್ರೀತು ಸರ್. ಓಕೆ, ಇದರಲ್ಲಿ ಸರ್ MT-15 ಸರ್ ಇದು 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 1,55,000, ಅದರಲ್ಲೂ ಕಮ್ಮಿ ಆಗುತ್ತೆ. ಇನ್ನೊಂದು ಸ್ಪೆಷಲ್ ಎಡಿಷನ್ 2023 45 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ. NS ಬೇಕಾ ನಿಮಗೆ 160 ಬರೀ ನಿಮಗೆ 85,000, ಅದರಲ್ಲೂ ಕಮ್ಮಿ ಆಗುತ್ತೆ, ಮಾಡಿಸ್ಕೋಣ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 2022 ಮಾಡಲು ಇನ್ನೊಂದು ನಿಮಗೆ NS 200 ಬ್ಲೂ ಕಲರ್ ವೈಟ್ ಚಾರ್ಸಿಕ್ ಸಮೇತ ರೆಡಿ ಇದೆ. 1,35,000 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ. ನಿಮಗೆ ಇನ್ನೊಂದು NS ನೀವು ನೋಡ್ತಾನೆ ಇರ್ಬೋದು. ನಿಮಗೆ ಕಂಡೀಷನ್ ಬಗ್ಗೆ ವಿತ್ ಗ್ಯಾರಂಟಿ ಸಮೇತ ನೀವು ಇವಾಗಲೇ ನೋಡ್ತಾನೆ ಇರ್ಬೋದು. 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಬರೀ 1,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸರ್ ಇದು ಗ್ರೇ ಕಲರ್ ಬಂದ್ಬಿಟ್ಟು ನಿಮಗೆ 200cc ನಲ್ಲಿ ಸಿಂಗಲ್ ಓನರ್ ವೆಹಿಕಲ್. 2020 ಮಾಡಲು 1,00,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಮತ್ತೊಂದು FZ ಇದೆ, ನೀವು ನೋಡ್ತಾನೆ ಇರ್ಬೋದು. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದು ಬರೀ 70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 180F ಸಿಂಗಲ್ ಓನರ್ ವೆಹಿಕಲ್ ಸರ್. 180ಗೆ 220 ತರ ಮಾಡಿ. ಹೌದು ಸರ್, ನಿಮಗೆ ಆ ಶೇಪ್ ಅಲ್ಲಿ 180F ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ ಎಷ್ಟು ಹೇಳಿ, ಬರೀ ಕಮ್ಮಿಯಿಂದ ಕಮ್ಮಿ, ಬರೀ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ FZ ಬರೀ 55,000 ರೂಪಾಯಿ ಸರ್. ನೀವು ಮಾಡಲು FZ ನೀವು ನೋಡ್ತಾನೆ ಇರ್ಬೋದು. ಈ ಗಾಡಿ ಬಂದ್ಬಿಟ್ಟು FZ-S. ಈ ಗಾಡಿ ಬರೀ ನಿಮಗೆ 65 ಹೇಳ್ತಾ ಇದಾರೆ, ಕಮ್ಮಿ ಆಗುತ್ತೆ ಸರ್. 220 ನೀವು ನೋಡ್ತಾನೆ ಇರ್ಬೋದು, ಬರೀ 2025 ಮಾಡಲು. ಏನ್ ಹೇಳಿ, 2025 ಮಾಡಲು 2025ನೇ ಮಾಡಲು ಬರೀ 1,45,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಡ್ಯೂಕ್ ಅಲ್ಲಿ ನಿಮಗೆ 200cc ಆಗಿರ್ಬೋದು, 125cc ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತ ಜಾಗದಲ್ಲಿ ಒಂದೇ ಒಂದು ಜಾಗ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ. ಸರ್ ಹಂಟರ್ ಬೇಕಾ ನಿಮಗೆ? ಹಂಟರು ಅವೈಲೇಬಲ್ ಇದೆ ಸರ್. ಈ ಸತಿ ಬಂದ್ಬಿಟ್ಟು ಸುಜುಕಿ ಜಿಕ್ಸರ್, ನಿಮಗೆ ಸುಜುಕಿ ಜಿಕ್ಸರ್ ಬೇಕಾ? ಇಯರ್ ಎಂಡ್ ಆಫರ್ ಅಲ್ಲಿ ನಿಮಗೆ ಸರ್ ಒಳ್ಳೆ ಅಂದ್ರೆ ಒಳ್ಳೆ ಪ್ರೈಸಿಗೆ ಮಾಡಿಸ್ಕೋಣ. ಬರೀ 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. TVS ಜುಪಿಟರು ಈ ಸತಿ 2024ನೇ ಮಾಡಲು ಇಯರ್ ಎಂಡ್ ಆಫರು ಇವಾಗ ಹೇಳ್ತಾ ಇದ್ದೀನಿ ಸರ್. ಸಿಗೋಂಥ ಜಾಗ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ. ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಬರೀ ನೀವು 70,000 ರೂಪಾಯಿ ತೊಗೊಂಬನ್ನಿ, ಗಾಡಿ ತೊಗೊಂಡೋಗಿ ಸರ್. ಸರ್ R15M ಬರೀ ನೀವು
80,000 ರೂಪಾಯಿ ತಗೊಂಬನ್ನಿ ಗಾಡಿ ತೊಗೊಂಡೋಗಿ ಸರ್. TVS ಸೆಂಟಾರ್ಕು ಬರೀ ನೀವು 55,000 ರೂಪಾಯಿ ತಗೊಂಬನ್ನಿ ಗಾಡಿ ತೊಗೊಂಡೋಗಿ ಸರ್. ಸುಜುಕಿ ಬರ್ಗ್ಮ್ಯಾನ್ ಬೇಕಾ ಸರ್, ಅದು ಅವೈಲೇಬಲ್ ಇದೆ, ನೀವು ನೋಡ್ತಾನೆ ಇರ್ಬೋದು. ಬರೀ ನೀವು 58,000 ರೂಪಾಯಿ ತಗೊಂಬನ್ನಿ ಗಾಡಿ ತೊಗೊಂಡೋಗಿ ಸರ್. ಡಿಯೋ ಬೇಕಾ ನಿಮಗೆ ಸರ್, ಅಪ್ರೆಲಾ ಬೇಕಾ ನಿಮಗೆ, ಯಾವುದು ಬೇಕು ಸರ್, ಬರೀ 30,000 ಇಂದ 35,000 ರೂಪಾಯಿ ತಗೊಂಬನ್ನಿ ಗಾಡಿ ತೊಗೊಂಡೋಗಿ. ಇದು ಬಂದ್ಬಿಟ್ಟು ನಿಮಗೆ ಇಯರ್ ಎಂಡ್ ಆಫರು, ಈ ಸತಿ ತಡ ಮಾಡಿದಿರ ಬೇಗ ಬನ್ನಿ ಗಾಡಿಗಳು ತೊಗೊಂಡೋಗಿ ಸರ್. R15 ಬೇಕಾ ನಿಮಗೆ, ಜಸ್ಟ್ ಬರೀ 60,000 ರೂಪಾಯಿ ತಗೊಂಡು ಇವಾಗ ಹೇಳ್ತಾ ಇದ್ದೀನಿ ಸಾಗರ್ ಆಟೋ ಮೊಬೈಲ್ಸಿಗೆ ಬರಬೇಕು, ಗಾಡಿ ತೊಗೊಂಡೋಗ್ಬೇಕು ನೀವು. CB 300cc ಬೇಕಾ ನಿಮಗೆ, ಬರೀ ಎಷ್ಟು ಹೇಳಿ 70,000 ರೂಪಾಯಿ ತಗೊಂಬನ್ನಿ ಗಾಡಿ ತೊಗೊಂಡೋಗಿ ಸರ್. ಜಾವಾ ನಿಮಗೆ ಬರೀ 60,000 ತಗೊಂಬನ್ನಿ ಜಾವಾ ತೊಗೊಂಡೋಗಿ ಸರ್. P150 ನಿಮಗೆ ಜಸ್ಟ್ 35,000 ಕೊಡಿ, ಇವಾಗಲೇ ಲೋನ್ ಆಗುತ್ತೆ ಸರ್. NS ಬರೀ 40,000 ರೂಪಾಯಿ ತೊಗೊಂಬನ್ನಿ ಗಾಡಿ ತೊಗೊಂಡೋಗಿ ಸರ್. ಇವಾಗ ಹೇಳ್ತಾ ಇದ್ದೀನಿ ತಡ ಮಾಡ್ದಿರಾ ಬೇಗ ಬರಬೇಕು, ಗಾಡಿಗಳೆಲ್ಲ ತೊಗೊಂಡೋಗ್ಬೇಕು ಸರ್. ಎಕ್ಸ್ಪಲ್ಸು ರ್ಯಾಲಿ ಎಡಿಷನು 2024 ಮಾಡಲು ಸಿಂಗಲ್ ಓನರ್ ವೆಹಿಕಲು 1,40,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನಮ್ಮ ಹತ್ರ ಸರ್ ಬೇರೆಯವ್ರ ಥರ ನೆಗೋಷಿಯಬಲ್ಲು ಹೆಚ್ಚು ಕಮ್ಮಿ ಆ ಥರ ಏನಿಲ್ಲ. ಸಾಗರ್ ಆಟೋ ಮೊಬೈಲ್ಸಿಗೆ ಬಂದರೆ ದಿ ಬೆಸ್ಟ್ ಪ್ರೈಸು ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿಸ್ಕೋಣ ಸರ್. ಸರ್ NS ಬೇಕಾ ನಿಮಗೆ, 2024 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,35,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಡ್ಯೂಕ್ 390cc 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ನಿಮಗೆ 2,65,000 ಹೇಳ್ತಾ ಇದ್ದಾರೆ, ಕಮ್ಮಿ ಆಗುತ್ತೆ ಸರ್. ಸರ್ ಇದು 200cc ಸಿಂಗಲ್ ಓನರ್ ವೆಹಿಕಲ್, ಆರೆಂಜ್ ಅಲಾಯ್ ವೀಲ್ಸು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. RC ಮತ್ತೆ ನಿಮ್ಗೆ R15 ಎರಡೂ ಕೂಡ ಇದೆ. RC ಹೇಳಿ ಸರ್ ಹಾಗೆ. ಸರ್ RC ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು, 2019 ಮಾಡಲು BS4 ವಿತ್ ನಿಮಗೆ ಗ್ಯಾರಂಟಿ ಸಮೇತ ಗಾಡಿ ಸಿಗುತ್ತೆ ಸರ್. ಓಕೆ, ಇದರಲ್ಲಿ ಸರ್ ಪ್ರೈಸ್ ಎಷ್ಟಿದೆ RC? ಸರ್ ಇದು RC 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 1,65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಬ್ಲೂ ಕಲರ್ R15, ಬ್ಲೂ ಕಲರ್ R15 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಬಂದ್ಬಿಟ್ಟು 1,65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ ಈ ಸತಿ ಡಬಲ್ ಡಿಸ್ಕ್ ಬ್ರೇಕು ವಿತ್ ಅಲಾಯ್ ವೀಲ್ಸು ಸಿಂಗಲ್ ಓನರ್ ವೆಹಿಕಲ್, ಬ್ಲ್ಯಾಕ್ ಇಂಜಿನ್ ಬ್ಲ್ಯಾಕ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ GT 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2,95,000 ಹೇಳ್ತಾ ಇದೀವಿ. ಇಯರ್ ಎಂಡ್ ಆಫರು, ತಡ ಮಾಡ್ತೀರಾ ಬೇಗ ಬರಬೇಕು, ಗಾಡಿ ತೊಗೊಂಡೋಗ್ಬೇಕು ನೀವು. ಸರ್ ಜಾವಾ ಇದು ಬಂದ್ಬಿಟ್ಟು ನಿಮಗೆ 2021 ಮಾಡಲು 2021 ಮಾಡಲು ಸರ್. ನಿಮಗೆ ಡ್ಯುಯಲ್ ಚಾನಲ್ ಡಿಸ್ಕ್ ಬ್ರೇಕ್ ಇರುತ್ತೆ, ಡ್ಯುಯಲ್ ಚಾನಲ್ ABS ಇರುತ್ತೆ, ಲೆಗ್ ಗಾರ್ಡ್ ಇರುತ್ತೆ, ಕಂಪ್ಲೀಟ್ ಆಗಿ ನಿಮಗೆ ಬ್ಲ್ಯಾಕ್ ಮಿರರ್ ಇರುತ್ತೆ, ಇದರಲ್ಲಿ ಕಂಪ್ಲೀಟ್ ಆಗಿ ರೆಡಿ ಇರೋದು ಮೊಬೈಲ್ ಹೋಲ್ಡರ್ ಇರುತ್ತೆ, ಶಾಕ್ ಆಬ್ಸರ್ವರ್ ನೀವು ನೋಡ್ತಾನೆ ಇರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ 1,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ರಾಯಲ್ ಎನ್ಫೀಲ್ಡ್ ಹುಡ್ಕೋರ್ಗೆ ತಡ ಮಾಡ್ದಿರಾ ಈ ಸತಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು, ಇಯರ್ ಎಂಡ್ ಆಫರ್ ಅಂತಾನೆ ಹೇಳ್ಬೋದು. ತಡ ಮಾಡ್ದಿರಾ ಬೇಗ ಬರಬೇಕು, ಗಾಡಿ ತೊಗೊಂಡೋಗ್ಬೇಕು. ಬರೀ 1,40,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ವೈಟ್ ಕಲರ್ R15 2024 ಮಾಡಲು 2024 ಮಾಡಲು ವೈಟ್ ಕಲರ್ ಹುಡ್ಕೋರ್ಗೆ ವಿತ್ ಆರೆಂಜ್ ಅಲಾಯ್ ವೀಲ್ಸ್, ABS, ಟಾಪ್ ಲೈನ್ ಮಾಡಲು, ಗೋಲ್ಡನ್ ಶಾಕ್ ಆಬ್ಸರ್ವರ್ ಆಗಿರ್ಬೋದು. ನೀವು ತಡ ಮಾಡ್ದಿರಾ ಬೇಗ ಬರ್ಬೇಕು, ಗಾಡಿ ತೊಗೊಂಡೋಗ್ಬೇಕು ಸರ್. ಇದು ಪ್ರೈಸು ಸರ್ ಈ ಸತಿ ಬಂದ್ಬಿಟ್ಟು ನಿಮಗೆ 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. MT15 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸಿಲ್ವರ್ ಕಲರ್ ಹುಡ್ಕೋರಿಗೆ ವಿತ್ ಬ್ಲ್ಯಾಕ್ ಅಲಾಯ್ ವೀಲ್ಸ್ ಹುಡ್ಕೋರಿಗೆ ಕಂಪ್ಲೀಟ್ ಆಗಿ ನಿಮಗೆ 2 ಕೀ ಸೆಟ್ ರೆಡಿ ಇದೆ, ಗೋಲ್ಡನ್ ಶಾಕ್ ಆಬ್ಸರ್ವರ್ ಇದೆ, HSRP ನಂಬರ್ ಪ್ಲೇಟ್ ಇದೆ, ಮಿರರ್ಸು ಕಂಪ್ಲೀಟ್ ಆಗಿ ರೆಡಿ ಇದೆ ಸರ್ ಗಾಡಿ. ಅದು ಪ್ರೈಸು ಸರ್ ಅದು ಬರೀ ನಿಮಗೆ ಪ್ರೈಸು 1,55,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 220cc 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2018 ಮಾಡಲು ಬ್ಲ್ಯಾಕ್ ವಿತ್ ರೆಡ್ ಕಲರು, ಬ್ಲ್ಯಾಕ್ ಅಲಾಯ್ ವೀಲ್ಸ್, ಬ್ಲ್ಯಾಕ್ ಇಂಜಿನು, ನಿಮಗೆ ಕಂಪ್ಲೀಟ್ ಆಗಿ ರೆಡಿ ಇರುವಂಥ ಸಿಂಗಲ್ ಓನರ್ ವೆಹಿಕಲ್ ಸರ್. ಬರೀ ಎಷ್ಟು ಹೇಳಿ 85,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನಾನು ಇವಾಗ ಹೇಳ್ತಾ ಇದ್ದೀನಿ, ನಿಮ್ಮ ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತೊಗೊಬೇಕಾ ಸರ್? ವರ್ಷ ಕೊನೆ ಆಯಿತು ಸರ್, ಹಳೆ ಗಾಡಿ ಓಡಿಸಿ ಬೇಜಾರಾಗ್ಬಿಟ್ಟಿದೆ. ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ, ಏನು ಹೇಳಿ ನಿಮ್ಮ ಹಳೆ ಗಾಡಿ ಫೋಟೋ ತೊಗೊಂಡು ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು. ಸೊ ನೀವು ಮೊಬೈಲ್ಸ್ ಗಾಡಿಗಳನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಇಯರ್ ಎಂಡ್ ಆಫರ್ ಅಂತ ಹೇಳ್ಬೋದು ಸರ್. ಇವಾಗ ಇದೆ ಸರ್ ಹಾಗೆ ಸರ್ ಆಕ್ಸೆಸ್, ನಿಮಗೆ ಆಕ್ಸೆಸ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ನಿಮ್ಗೆ ಯಾವ್ದು ಬೇಕು, ನಿಮಗೆ ಸಿಲ್ವರ್ ಬೇಕಾ ಮ್ಯಾಟ್ ಗ್ರೇ ಬೇಕಾ, ಅದು ಅವೈಲೇಬಲ್ ಇದೆ. ಪ್ಲಸ್ ನಿಮಗೆ ಸ್ಕೂಟಿ ಪೆಪ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್. ಇವಾಗ ಇಯರ್ ಎಂಡ್ ಅಲ್ಲಿ ಸ್ಕೂಟಿ ಪೆಪ್ ಅವೈಲೇಬಲ್ ಇದೆ ಸರ್. ಸರ್ ಈಗ ಪ್ರೈಸ್ಗಳು ಹೇಳ್ಬೋಣ, ಸುಮ್ಮನೆ ತಡ ಮಾಡೋದು ಬೇಡ, ಯಾವ ಪ್ರೈಸಲ್ಲಿ ಏನು ಸಿಕ್ಬಿಡುತ್ತೆ ಸರ್. ನಿಮಗೆ ಆಕ್ಸೆಸ್ ಬೇಕಾ, ನಿಮಗೆ ಬರೀ 45,000 ರೂಪಾಯಿ ತಗೊಂಬನ್ನಿ ಸರ್. ಡಿಯೋ ಬೇಕಾ, ಬರೀ 60,000 ರೂಪಾಯಿ ತಗೊಂಬನ್ನಿ ಸರ್. ಸುಜುಕಿ ಆಕ್ಸೆಸ್ ಲೇಟೆಸ್ಟ್ ಮಾಡಲು ಬೇಕಾ, ಅದು ಅವೈಲೇಬಲ್ ಇದೆ ಸರ್. ಫೈನಲ್ ಪ್ರೈಸ್ ಏನು ಕೊಡ್ತೀರಾ, ಎಷ್ಟು ಕೊಡ್ತೀರಾ ಸರ್? ಒಂದು 60-65 ವರೆಗೂ ಮಾಡಿಸ್ಕೋಣ ಸರ್. ಓಕೆ ಸರ್. ಇದು ಸರ್ ಹಾಗೆ
ಸರ್ ಇದು ಬಂದ್ಬಿಟ್ಟು ನಿಮಗೆ ಕಮ್ಮಿ ಅಂದ್ರೆ ಕಮ್ಮಿ ಮಾಡಿಸ್ಕೊಟ್ಬಿಡೋಣ ಸರ್. ಒಂದು 45,000ವರೆಗೂ ಮಾಡಿಸ್ಕೊಳೋಣ ಸರ್. ಯಮಹ ಆಲ್ಫಾ ಆಕ್ಟಿವಾ ಬೇಕಾ ನಿಮಗೆ ಬರೀ 50,000 ರೂಪಾಯಿ ಕೊಡಿ ಸರ್, ಬರೀ ಮಾಡಿಸ್ಕೊಳೋಣ ಸರ್. ಲಾಸ್ಟ್ ಒನ್ ಆಕ್ಟಿವಾ ಬರೀ 48,000 ರೂಪಾಯಿ ಕೊಡಿ ಸರ್. ಸರ್ TVS ಜುಪಿಟರ್ ಬರೀ ನೀವು ಎಷ್ಟು ಕೊಡ್ತೀರಾ ಹೇಳಿ ಸರ್? 60,000 ರೂಪಾಯಿ ಕೊಡಿ, ಗಾಡಿ ನಿಮ್ದು ಮಾಡ್ಕೊಳ್ಳಿ ಸರ್. ಸ್ಕೂಟಿ ಪೆಪ್ ಬರೀ 40,000 ರೂಪಾಯಿ ಕೊಡಿ ಸರ್. ಸೂಪರ್ ಎಕ್ಸೆಲ್ ಹೆವಿ ಡ್ಯೂಟಿ ಅದು ಬರೀ 35,000 ರೂಪಾಯಿ ತಗೊಂಬನ್ನಿ, ತಗೊಂಡೋಗ್ಲಿ ಸರ್. ಇದು ಸರ್ ಹಾಗೆ TVS 2023ನೇ ಮಾಡಲು ಸಿಂಗಲ್ ಓನರ್ ಸರ್. ಬರೀ ಎಷ್ಟು ಹೇಳಿ? 60,000 ರೂಪಾಯಿ ಕೊಡ್ಲಿ, ತಗೊಂಡೋಗ್ಲಿ ಸರ್. ಏನ್ ಸರ್ ಡಿಯೋ ಬ್ಲಾಕ್ ಅಲ್ಲಿ ತುಂಬಾ ಜನ ಇಷ್ಟಪಡ್ತಾರೆ, ಬ್ಲಾಕ್ ಕಲೆಕ್ಷನ್ ಮಾಡ್ಬಿಟ್ಟಿದ್ದೀರಾ. ಬ್ಲಾಕ್ ಇದೆ, ಗ್ರೇ ಇದೆ, ಬ್ಲಾಕ್ ವಿತ್ ಗೋಲ್ಡ್ ಇದೆ, ಆಮೇಲೆ ಗ್ರೇ ಇದೆ, ಯಾವ್ದು ಬೇಕು ನಿಮಗೆ ಎಲ್ಲ ಅವೈಲೇಬಲ್ ಇದೆ. ಬರೀ 65,000 ರೂಪಾಯಿ ತಗೊಂಬರ್ಲಿ, ಆ ಲೈನಲ್ಲಿ ಯಾವ್ದಾದ್ರು ತಗೊಳ್ಳಿ ಅವರು ಸರ್. ಇದು ಬಂದ್ಬಿಟ್ಟು ಬರೀ 20,000 ರೂಪಾಯಿ ತಗೊಂಬರ್ಲಿ, ಗಾಡಿ ತಗೊಂಡೋಗ್ಲಿ ಸರ್. ಸ್ಕೂಟಿ ಸ್ಟ್ರೀಕ್ ಸರ್ ಅದು ಸರ್. ಬರೀ ಆಕ್ಟಿವಾ ಬರೀ 55,000 ರೂಪಾಯಿ ಕೊಡ್ಲಿ, ತಗೊಂಡೋಗ್ಲಿ ಸರ್. ಎಂಟಾರ್ಕೋ ಬರೀ 55,000 ರೂಪಾಯಿ ಕೊಡ್ಲಿ, ತಗೊಂಡೋಗ್ಲಿ ಸರ್. ಅಪ್ರೆಲ್ಲ ಯಾವ್ದಾದ್ರು ತಗೊಳ್ಳಿ ಸರ್. ಅವರು ಒಂದು 75,000 ರೂಪಾಯಿ ಕೊಡ್ಲಿ ಸರ್. ಸಿಲ್ವರ್ ಬೇಕಾ ಅಥವಾ ನಿಮ್ಗೆ ಬ್ಲೂ ಬೇಕಾ? ಯಾವ್ದು ಬೇಕು ನಿಮಗೆ? ಬ್ಯಾಟ್ರಿ ಗಾಡಿ ಬೇಕಾ ನಿನಗೆ? ಸರ್ ನನಗೆ ಪೆಟ್ರೋಲ್ ಹಾಕಕ್ ಆಗ್ತಾ ಇಲ್ಲ, ಬ್ಯಾಟ್ರಿ ಗಾಡಿ ಬೇಕು ಅಂದ್ರೆ ಬ್ಯಾಟ್ರಿ ಗಾಡಿ ಅವೈಲೇಬಲ್ ಇದೆ ಸರ್. ಓಕೆ, ಇದು ಬ್ಯಾಟ್ರಿ ಗಾಡಿ ಸಿಗುತ್ತೆ. ಇದೆಷ್ಟು ಸಿಗ್ತಾ ಇದೆ ಪ್ರೈಸು? ಸರ್ ಬರೀ 75,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಆರೆಂಜ್ ಕಲರ್ ನಿಮಗೆ ವೆಸ್ಪಾ ನಿಮ್ಗೆ ಯಾವ್ದು ಬೇಕು ಎಲ್ಲ ಅವೈಲೇಬಲ್ ಇದೆ ಸರ್. ನಿಮಗೆ ನೀವು ನೋಡ್ತಾನೆ ಇರ್ಬೋದು. 35,000-40,000 ರೂಪಾಯಿ ತಗೊಂಬನ್ನಿ ಅಂತ ಹೇಳಿದ್ನಲ್ಲ ಸರ್. ಡಿಯೋ 2019ನೇ ಮಾಡ್ಲು ಸರ್. ಸರ್ ಬರೀ ನಿಮಗೆ 58,000 ರೂಪಾಯಿ ಕೊಡಿ ಸರ್. 2019ನೇ ಮಾಡ್ಲು ಸರ್. ಇಷ್ಟೆಲ್ಲ ಗಾಡಿಗಳೆಲ್ಲ ನೀವು ನೋಡಿದ್ರಿ, ಇಷ್ಟೆಲ್ಲ ಗಾಡಿಗಳು ಬೇಕು ಅಂದ್ರೆ ಜಾಸ್ತಿ ಏನಿಲ್ಲ, ನಾನು ಇವಾಗ ಹೇಳ್ತಾ ಇದೀನಿ. ಎಷ್ಟು ತಗೊಂಬರ್ತೀರಾ ಹೇಳಿ? ಒಂದು 20-25,000 ರೂಪಾಯಿ ತಗೊಂಬನ್ನಿ. ನಿಮ್ದು ಯಾವ್ದು ಬೇಕು ಗಾಡಿಗಳು ಎಲ್ಲ ತಗೊಂಡೋಗಿ ಸರ್. ನೀವು ಇಯರ್ ಎಂಡ್ ಅಲ್ಲಿ ಈ ಸತಿ ಬಂದ್ಬಿಟ್ಟು ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಸರ್ 2020ನೇ ಮಾಡ್ಲು ಬರೀ 1,40,000. NS ಜಸ್ಟ್ 45,000. ಬ್ಲಾಕ್ ಬ್ಯೂಟಿ ಜಸ್ಟ್ 70,000. ಇನ್ನೊಂದು ಬ್ಲಾಕ್ ಇದೆ, ಬ್ಲಾಕ್ ವಿತ್ ನಿಮಗೆ ಗೋಲ್ಡ್ ಕಲರ್ ರೆಡಿ ಇದೆ. 2016 ಮಾಡೆಲ್ ಜಸ್ಟ್ 1,40,000 ನೆಗೋಷಿಯಬಲ್. ಹಿಮಾಲಯನ್ ಜಸ್ಟ್ ಎಷ್ಟು ಹೇಳಿ? 90,000 ರೂಪಾಯಿಗೆ ಹಿಮಾಲಯನ್ ಸಿಗುತ್ತೆ. ಯೂನಿಕ್ ಕಲರ್ ರಾಯಲ್ ಎನ್ಫೀಲ್ಡ್ ಜಸ್ಟ್ ನಿಮಗೆ ಸಿಗುವಂತದ್ದು ಪ್ರೈಸ್ ಬರೀ 80,000. ಡೌನ್ ಪೇಮೆಂಟ್ ಬೇಕಂದ್ರೆ ಡೌನ್ ಪೇಮೆಂಟ್ ಮಾಡಿಸ್ಕೋಣ, ಕ್ಯಾಶ್ ಅಲ್ಲಿ ಬೇಕಂದ್ರೆ ಕ್ಯಾಶ್ ಅಲ್ಲಿ ಕೊಡೋಣ. ನಿಮ್ಗೆ ಯಾವ್ದು ಬೇಕು ಎರಡು ಅವೈಲೇಬಲ್ ಇದೆ. 70,000 ರೂಪಾಯಿ ಕೊಡ್ತೀರಾ, ಜಾವಾ ತಗೊಂಡೋಗ್ತೀರಾ ನೀವು, ಡುವೆಲ್ ಸಿಲಿಂಡರ್. ಸೊ ಇದು ಎರಡು ಕೂಡ ನಿಮ್ಗೆ ಡೌನ್ ಪೇಮೆಂಟ್ ಆಗಿರುತ್ತೆ. ಸೊ ಫೈನಲ್ ಪ್ರೈಸ್ ಎಷ್ಟು ಹೇಳ್ತೀರಾ? ಸಸ್ಪೆನ್ಸಾ ಸರ್? ಸಸ್ಪೆನ್ಸ್ ಎಲ್ಲ ಇಯರ್ ಎಂಡ್ ಆಫರ್, ಸಸ್ಪೆನ್ಸ್ ಗಿಸ್ಪೆನ್ಸ್ ಎಲ್ಲ ಏನಿಲ್ಲ. ಸಾಗರ್ ಆಟೋಮೊಬೈಲ್ಸ್ಗೆ ಮೈ ಬಜಾರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ತೋರಿಸ್ಲಿ. ಅವ್ರು ಕೊಡೋಂಥದ್ದು ಆಫರು ಗ್ಯಾರಂಟಿ ಯಾರು ನೋಡಿರ್ಬಾರ್ದು, ಅಷ್ಟೊಂದು ಅವ್ರು ಖುಷಿ ಆಗ್ಬೇಕು ಸರ್. ಓಕೆ, ಸೊ ಸಸ್ಪೆನ್ಸ್ ಇರುತ್ತೆ. ಇನ್ನೊಂದು ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ರಾಯಲ್ ಎನ್ಫೀಲ್ಡ್ ಇದೆ ಸರ್. ಅದು 2017ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 80,000 ರೂಪಾಯಿ ತಗೊಂಬನ್ನಿ, ಗಾಡಿ ತಗೊಂಡೋಗಿ ಸರ್. ನೆಕ್ಸ್ಟ್ ಇದು ಸರ್ ಫುಲ್ ಕ್ಯಾಶ್ಗೆ ಗಾಡಿ ಕೊಟ್ಬಿಡೋಣ ಸರ್. 75,000 ರೂಪಾಯಿ ಕೊಡೋಣ ಸರ್. ಸರ್ 2016ನೇ ಮಾಡಲು ಸಿಂಗಲ್ ಓನರ್ ಸರ್. ಏನ್ ಸರ್ ಇದು? ಆಲ್ರೆಡಿ ಕೀ ಚೈನ್ ನೋಡಿ ಯಾವ ತರ ಇದೆ, ಜಾಕೆಟ್ಸ್ ಎಲ್ಲ ಇದೆ ನಿಮ್ಗೆ. ಹೌದು ಸರ್. ಬರೀ ಎಷ್ಟು ಹೇಳಿ? 90,000 ರೂಪಾಯಿ ತಗೊಂಬರ್ಲಿ, ಗಾಡಿ ತಗೊಂಡೋಗ್ಲಿ ಸರ್. ಪ್ಯಾರೆಟ್ ಗ್ರೀನ್ ಹುಡ್ಕೋರ್ಗೆ ಮೈ ಬಜಾರ್ ಚಾನಲ್ ಕಡೆಯಿಂದ ಬರೋರ್ಗೆ ಬೇಗ ಬರಬೇಕು, ತಗೊಂಡೋಗ್ಬೇಕು ಸರ್. ಬರೀ ನಿಮ್ಗೆ ಎಷ್ಟು? 70,000 ತಗೊಂಬರ್ಲಿ, 70,000 ರೂಪಾಯಿ ತಗೊಂಬರ್ಲಿ, ಗಾಡಿ ತಗೊಂಡೋಗ್ಲಿ ಸರ್. ಬೆನಿಲಿ 250 ಅಡ್ವೆಂಚರ್ ಟಾಪ್ ಪೈನ್ ಮಾಡ್ಲು ಬರೀ 90,000 ರೂಪಾಯಿ ತಗೊಂಬರ್ಲಿ, ಗಾಡಿ ತಗೊಂಡೋಗ್ಲಿ ಸರ್. ಇದು ಆಕ್ಚುಲಿ ಡೌನ್ ಪೇಮೆಂಟ್ ಹೇಳ್ತಿರೋದು. ಸೊ ಫೈನಲ್ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ ಹೇಳಿ ಸರ್. ಹಾಗೆ ಅವ್ರು ಶೋರೂಮ್ಗೆ ಬರ್ಲಿ ಸರ್. ಅವರು ಶೋರೂಮ್ಗೆ ಬಂದು ವಿಸಿಟ್ ಮಾಡ್ಲಿ, ಗಾಡಿ ನೋಡ್ಲಿ. ಡೌನ್ ಪೇಮೆಂಟ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಆಮೇಲೆ ಕಂತಲ್ ಆಗಿರ್ಬೋದು, ನಿಮ್ಗೆ ಯಾವ ತರ ಆಪ್ಷನ್ ಬೇಕು ಎಲ್ಲ ಮಾಡಿಸ್ಕೋಣ ಸರ್.